ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈ ಥರ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಸಿಂಪಲ್ಲಾಗಿ ಅಥವಾ ಗ್ರ್ಯಾಂಡಾಗಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಇವಾಗ ಈ ಡಿಸೈನ್ ಯಾವ ಥರ ಹಾಕೋದು ಅಂತೇಳಿ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ 6 ಎಳೆ ದಾರ ತೊಗೋಬೇಕು. ನೀಡಲ್ ನಂಬರ್ 9 ಅಥವಾ 10 ತೊಗೋಬೋದು. ಬಟ್ಟೆಗೆ ಈ ಥರ ಲಾಕ್ ಮಾಡಿ 2 ಚೈನ್ ಹಾಕಬೇಕು. ಫಸ್ಟು 2 ಚೈನ್ ಹಾಕಿ 2 ಚೈನಿಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಕೊಂಡು ಲಾಕ್ ಮಾಡಬೇಕು. ಬಟ್ಟೆಗೆ ಲಾಕ್ ಮಾಡಿಕೊಂಡು ಮತ್ತೆ 2 ಚೈನ್. ಸ್ಟಾರ್ಟಿಂಗು 2 ಸಲ 2 ಚೈನ್ ಹಾಕಬೇಕು. ನೋಡಿ, ಇವಾಗ 2 ಚೈನ್ ಆಯಿತು. ಮತ್ತು 2 ಚೈನ್ಗೆ ಎಷ್ಟು ಬೇಕೋ ಅಷ್ಟು ಸ್ಪೇಸ್ ಬಿಟ್ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಮತ್ತೆ ಇವಾಗ 9 ಚೈನ್ ಹಾಕಬೇಕು. 1 2 3 4 5 6 7 8 9 ಚೈನ್ ಹಾಕ್ಬಿಟ್ಟು ಒಂದು 6 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು. ಸ್ವಲ್ಪ ಈ ಥರ ಆರ್ಚ್ ಥರ ಕಾಣಬೇಕು. ಆ ಥರ ನೋಡಿಕೊಂಡು ಹಾಕ್ಕೊಳ್ಳೋಣ. 6 ಚೈನಷ್ಟು ಗ್ಯಾಪ್ ಬಿಟ್ಟರೆ ಸಾಕು, ಕರೆಕ್ಟ್ ಆಗುತ್ತೆ. 9 ಚೈನ್ ಹಾಕ್ಕೊಂಡಿರೋದು ನಾವು. ಇವಾಗ ನೋಡಿ, ನೆಕ್ಸ್ಟು ಮತ್ತೆ 2 ಚೈನ್ನ 2 ಸಲ ಹಾಕಬೇಕು. 9 ಚೈನ್ ಕಂಪ್ಲೀಟ್ ಆದಮೇಲೆ ಮತ್ತೆ 2 ಚೈನ್ನ 2 ಸಲ ಹಾಕ್ಕೊಳ್ಳೋಣ. ಎರಡು ಸಲ ಹಾಕ್ಕೊಂಡಾದಮೇಲೆ ಕುಚ್ಚು ಕಟ್ಕೊಳ್ಳೋದಕ್ಕೆ ನಾವು ಸ್ಪೇಸ್ ಮಾಡ್ಕೊಳ್ಳೋಣ. ಕುಚ್ಚು ಬೇಡ ಅಂತಂದರೆ ಮತ್ತೆ 2 ಚೈನ್ 2 ಸಲ ಹಾಕಿ ಆರ್ಚಿಗೆ 9 ಚೈನ್ ಹಾಕಿ ಕಂಟಿನ್ಯೂ ಮಾಡ್ಬೋದು. ಇವಾಗ ನೋಡಿ, 2 ಸಲ 2 ಚೈನ್ ಹಾಕ್ಕೊಂಡಾದಮೇಲೆ ನೆಕ್ಸ್ಟ್ ಇವಾಗ ಕುಚ್ಚು ಕಟ್ಟೋದಕ್ಕೆ ನಾನು 3 ಚೈನ್ನ 3 ಟೈಮ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೆಂಟ್ರಲ್ಲಿ 3 ಕುಚ್ಚನ್ನು ಹಾಕ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ 3 ಚೈನ್ನ 3 ಟೈಮ್ ಹಾಕ್ತಾಯಿದ್ದೀನಿ. ನೀವು ಒಂದೇ ಕುಚ್ಚು ಹಾಕ್ತೀನಿ ಅಂತಂದರೆ ಬೇರೆ ಒಂದು ಸಲ 3 ಚೈನ್ ಹಾಕ್ಬೋದು. 3 ಚೈನ್ 3 ಟೈಮ್ ಹಾಕಿದ್ರೂ ಕೂಡ ಏನಂತ ಡಿಫ್ರೆನ್ಸ್ ಆಗೋಲ್ಲ. ಒಂದು ಸಿಂಗಲ್ ಕುಚ್ಚು ಕೂಡ ಹಾಕ್ಬೋದು. ನೋಡಿ, ಇವಾಗ 2 ಸಲ ಆಯಿತು. ಇನ್ನೊಂದು ಸಲ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡು ಆದಮೇಲೆ ಇದು ಕುಚ್ಚು ಕಟ್ಕೊಳ್ಳೋದಕ್ಕೆ ಸ್ಪೇಸ್ ಆಯಿತು. ನೆಕ್ಸ್ಟ್ ಇವಾಗ ಮತ್ತೆ ಆರ್ಚ್ ಪಕ್ಕ 2 ಚೈನ 2 ಸಲ ಹಾಕಬೇಕು. 2 ಚೈನ 2 ಸಲ ಹಾಕ್ಕೊಂಡಾದ್ಮೇಲೆ ಮತ್ತೆ 9 ಚೈನ್ ಹಾಕಿ 6 ಚೈನಷ್ಟು ಸ್ಪೇಸ್ ಬಿಟ್ಟು ಲಾಕ್ ಮಾಡಿಕೊಂಡು ಮತ್ತೆ ಆರ್ಚ್ ಆದಮೇಲೆ 2 ಚೈನ್ 2 ಸಲ ಹಾಕ್ಬೇಕು. ಇದೇ ಥರನೇ ಆರ್ಚ್ ಬಿಫೋರ್ 2 ಚೈನ್ 2 ಸಲ ಆರ್ಚ್ ಹಾಕೋದಕ್ಕೆ 9 ಚೈನ್ ಆದಮೇಲೆ 2 ಚೈನ್ 2 ಸಲ ಹಾಕಬೇಕು. ನೋಡಿ, ಇವಾಗ 9 ಚೈನ್ ಹಾಕ್ಕೊಂಡಾದ್ಮೇಲೆ 6 ಚೈನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು 2 ಚೈನ್ನ 2 ಸಲ. ಸ್ಟಾರ್ಟಿಂಗ್ ಮತ್ತು ಎಂಡು ಇದೇ ಥರನೇ ಬರುತ್ತೆ. ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಫಸ್ಟ್ ಲೈನ್ ಇದೇ ಥರನೇ ಕಂಟಿನ್ಯೂ ಮಾಡಿ, ಸ್ಟಾರ್ಟಿಂಗ್ ಬೇಸ್ ಲೈನು. ನೆಕ್ಸ್ಟ್ ಸ್ಟೆಪ್ಪು ಯಾವ ಥರ ಅಂಥೇಳಿ ನೋಡೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ ಆರ್ಚ್ ಬರುತ್ತೆ. ಫಸ್ಟು ಲೈನ್ ಕಂಪ್ಲೀಟ್ ಆದಮೇಲೆ ಇವಾಗ ನೆಕ್ಸ್ಟ್ ಲೈನ್ ನೋಡೋಣ. ನೆಕ್ಸ್ಟ್ ಲೈನು ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ವ, ಅಲ್ಲೇ ಥ್ರೆಡ್ನ ತೊಗೊಂಡು ಒಂದು ಸತಿ ಈ ಥರ ಲಾಕ್ ಮಾಡಿಕೊಂಡು 2 ಚೈನ್, ಸ್ಟಾರ್ಟಿಂಗ್ ನಾವು 2 ಚೈನ್ ಹಾಕಿದ್ದೀವಲ್ವ, ಇಲ್ಲೂ ಕೂಡ 2 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಇವಾಗ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಟೋಟಲು 15 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಒಂದು ಆರ್ಚಿಗೆ 15 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಆರ್ಚ್ನ ವರ್ಕ್ ಮಾಡಬೇಕು. ಇಲ್ಲಾಂದರೆ ನೆಕ್ಸ್ಟ್ ಸ್ಟೆಪ್ ಹಾಕ್ಬೇಕಾದ್ರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಅದಕ್ಕೋಸ್ಕರನೇ 15 ಡಬಲ್ ಕ್ರೋಶ ವರ್ಕ್ ಮಾಡಬೇಕು ಈ 9 ಚೈನ್ ಗ್ಯಾಪ್ ಒಳಗಡೆಯಿಂದ. ನೋಡಿ, ಇವಾಗ ಎಷ್ಟಾಯಿತು.
4 ಆಯಿತು, 5, ಟೋಟಲು 15 ಡಬಲ್ ಕ್ರೋಶ ಬರಬೇಕು. ಎಲ್ಲ ಆರ್ಚ್ಗೂ ಕೂಡ ಇದೇ ಥರನೇ 15 ಡಬಲ್ ಕ್ರೋಶ ಬರಬೇಕು. ನಾನು ಸ್ಟಾರ್ಟಿಂಗು ಬೀಡ್ಸ್ನ ಆ್ಯಡ್ ಮಾಡಿಲ್ಲ, ಬೇಕಂದರೆ ಬೀಡ್ಸ್ನ ಆ್ಯಡ್ ಮಾಡ್ಬೋದು, ಬೇಡ ಅಂತಂದರೆ ಬಿಡ್ಬೋದು. ಅದಕ್ಕೋಸ್ಕರನೇ ಬೀಡ್ಸ್ ಆ್ಯಡ್ ಮಾಡದೇ ಇದ್ದರೂ ಕೂಡ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ನೀಡಲ್ ಮೇಲೆ ಒಂದು ಸಲ ಥ್ರೆಡ್ನ ತೊಗೊಂಡು 9 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು 2 ದಾರದಲ್ಲಿ ಒಂದು ಸಲ ಮತ್ತು 2 ದಾರದಲ್ಲಿ ಒಂದು ಸಲ ಈ ಥರ ಡಬಲ್ ಕ್ರೋಶ ಆಗ್ತಾ ಬರಬೇಕು. ಆವಾಗ ನಮಗೆ ಆರ್ಚ್ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಟೋಟಲು 15 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಡಬಲ್ ಕ್ರೋಶ ಆದಮೇಲೆ ನಾವು ಆರ್ಚ್ ಹಾಕೋದಕ್ಕೆ 9 ಚೈನ್ ಹಾಕಿದ ಮೇಲೆ ನಾವು 2 ಚೈನ್ ಗ್ಯಾಪ್ ಹಾಕಿದ್ದೀವಲ್ವ, ಅಲ್ಲಿಗೆ ಲಾಕ್ ಮಾಡಬೇಕು. 2 ಚೈನ್ ಗ್ಯಾಪ್ಗೆ ಒಂದು ಸಲ ಈ ಥರ ಲಾಕ್ ಮಾಡಿಕೊಂಡು ಮತ್ತು 2 ಚೈನ್ ಹಾಕಿ ನೆಕ್ಸ್ಟ್ ಆರ್ಚ್ವರೆಗೂ ಕಂಟಿನ್ಯೂ ಮಾಡಬೇಕು ಡಿಸೈನು. ಟೂ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು. ಮತ್ತು 3 ಚೈನ್ ಕೂಡ ಹಾಕಿದ್ದೀವಲ್ಲ, ಅಲ್ಲಿ ಕೂಡ 3 ಚೈನ್ ಹಾಕಿ ನೆಕ್ಸ್ಟು 2 ಚೈನ್ ಬರೋವರೆಗೂ ಇದೇ ಥರನೇ ಹಾಕಬೇಕು. ನೆಕ್ಸ್ಟ್ ಆರ್ಚ್ವರೆಗೂ ಇದೇ ಥರ ಕಂಟಿನ್ಯೂ ಮಾಡಬೇಕು. ನಾವಿಲ್ಲಿ ಹಾಕ್ತಾ ಇರೋದು ಇವಾಗ 3 ಚೈನ್ ಗ್ಯಾಪ್ನ ಕುಚ್ಚು ಕಟ್ಟೋದಕ್ಕೆ. ತ್ರೀ ಚೈನ್ ಗ್ಯಾಪ್ನ 3 ಟೈಮ್ ಆದಮೇಲೆ 2 ಚೈನ್ ಗ್ಯಾಪ್ ಒಂದು ಸಲ 2 ಚೈನ್ ಹಾಕಿ ಲಾಕ್ ಮಾಡಬೇಕು. ನೆಕ್ಸ್ಟ್ 2 ಚೈನ ಆರ್ಚ್ಗೆ ವರ್ಕ್ ಮಾಡ್ಕೋಬೇಕು. ನೋಡಿ ಇವಾಗ ನೆಕ್ಸ್ಟ್ ಇವಾಗ 2 ಚೈನ್ ಒಂದು ಸಲ ಹಾಕಿ ಲಾಕ್ ಮಾಡಿಕೊಂಡು ಆರ್ಚ್ ವರ್ಕ್ ಮಾಡಬೇಕು. ನೆಕ್ಸ್ಟ್ ಇವಾಗ ಆರ್ಚ್ ವರ್ಕ್ ಮಾಡಬೇಕು. 15 ಡಬಲ್ ಕ್ರೋಶ ವರ್ಕ್ ಮಾಡಬೇಕು. ಎಲ್ಲ ಆರ್ಚ್ಗೂ ಇದೇ ಥರನೇ ವರ್ಕ್ ಮಾಡಬೇಕು. ನೋಡಿ ಈ ಥರ 2 ಆರ್ಚ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಸ್ಟಾರ್ಟ್ ಮಾಡೋಣ. ಈ ಥರ ಕಾಣಿಸುತ್ತೆ, ತುಂಬ ನೀಟಾಗಿ ಬರುತ್ತೆ ಆರ್ಚು. ನೆಕ್ಸ್ಟ್ ಸ್ಟೆಪ್ಪು ಲಾಕ್ ಮೇಲೆ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಲ್ವ, ಅಲ್ಲೇ ಥ್ರೆಡ್ನ ತೊಗೊಂಡು ಈ ಥರ ಲಾಕ್ ಮಾಡಬೇಕು. ನೆಕ್ಸ್ಟ್ 2 ಚೈನ್ ಗ್ಯಾಪ್ ಇದೆಯಲ್ಲ, ಅದರ ಒಳಗಡೆಯಿಂದ ಥ್ರೆಡ್ನ ತೊಗೋಬೇಕು. 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು 2 ಸಲ ಸಿಂಗಲ್ ಕ್ರೋಶ ಆದಮೇಲೆ ನಾವು ಡೈರೆಕ್ಟ್ ಇವಾಗ ಫಸ್ಟ್ ಡಬಲ್ ಕ್ರೋಶ ಇದೆಯಲ್ಲ, ಅದ್ರ ಮೇಲ್ಗಡೆ ಇರೋ ಚೈನಲ್ಲಿ ಥ್ರೆಡ್ನ ತೊಗೋಬೇಕು. ನೋಡಿ, ಫಸ್ಟ್ ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಚೈನಲ್ಲಿ ಈ ಥರ ಥ್ರೆಡ್ನ ತೊಗೊಂಡು 1 ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ಸಿಂಗಲ್ ಕ್ರೋಶ ಆದಮೇಲೆ 3 ಚೈನ್ 1 2 3 ಚೈನ್ ಹಾಕಿ ನೋಡಿ, ಸಿಂಗಲ್ ಕ್ರೋಶದ ಬಿಫೋರ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ನಾವು ಥ್ರೆಡ್ನ ತೊಗೋಬೇಕು. ಆ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೋಬೇಕು. ನೋಡಿ ಈ ಥರ ಸಿಂಗಲ್ ಕ್ರೋಶ ಹಾಕೋಕ್ಕಿಂತ ಫಸ್ಟ್ ಗ್ಯಾಪ್ ಬರುತ್ತಲ್ವ, ಆ ಗ್ಯಾಪ್ ಒಳಗಡೆಯಿಂದ ಥರ ಥ್ರೆಡ್ನ ತೊಗೊಂಡು ಮತ್ತು ಒಂದು ಸಿಂಗಲ್ ಕ್ರೋಶ ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, ಸೇಮ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಇನ್ನೊಂದು ಸಿಂಗಲ್ ಕ್ರೋಶ. ಇವಾಗ ಒಂದು ಡಬಲ್ ಕ್ರೋಶದ ಮೇಲ್ಗಡೆ ಇರೋ ಚೈನ್ನ ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ಲಾಕ್ ಮಾಡಿಬಿಟ್ಟು ಸಿಂಗಲ್ ಕ್ರೋಶ ವರ್ಕ್ ಮಾಡಿ, ಇವಾಗ ಸ್ಟಾರ್ಟಿಂಗ್ ನಾವು 3 ಚೈನ್ ಹಾಕಿ ಲಾಕ್ ಮಾಡಿದ್ವಿ, ಇವಾಗ 5 ಚೈನ್ ಹಾಕ್ಕೊಳ್ಬೇಕು. 1 2 3 4 5 ಚೈನ್ ಹಾಕಿ ಮತ್ತೆ ಲಾಕ್ ಮಾಡಿದ್ದೀವಲ್ಲ, ಅದ್ರ ಬಿಫೋರ್ ಇರೋ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು 2 ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ಸೇಮ್ ಗ್ಯಾಪಲ್ಲೇ ಥ್ರೆಡ್ನ ತೊಗೊಂಡು 2 ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ಇದಾದ್ಮೇಲೆ ಮತ್ತೆ ನೆಕ್ಸ್ಟು 1 ಚೈನ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟ್ ಚೈನಲ್ಲಿ ಥ್ರೆಡ್ನ ತೊಗೋಬೇಕು. ಥ್ರೆಡ್ನ ತೊಗೊಂಡು ಲಾಕ್ ಮಾಡಿ ಮತ್ತು 5 ಚೈನ್ 5 ಚೈನ್ ಹಾಕ್ಬಿಟ್ಟು
ಮತ್ತು ನಾವು ಇವಾಗ ಸಿಂಗಲ್ ಕ್ರೋಶ ಹಾಕೋದಕ್ಕಿಂತ ಫಸ್ಟಿಗೆ ಗ್ಯಾಪ್ ಇದೆಯಲ್ವ, ಆ ಗ್ಯಾಪಲ್ಲಿ ಥ್ರೆಡ್ನ ತೊಗೊಂಡು 2 ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಲಾಸ್ಟಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಫಸ್ಟಿಗೆ 3 ಚೈನ್ ಹಾಕ್ಕೊಂಡಿದ್ದೀವಲ್ವ, ಈ ಆರ್ಚ್ ಎಂಡಲ್ಲೂ ಕೂಡ 3 ಚೈನ್ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ತುಂಬಾ ಈಸಿ ಇದೆ, ಸಿಂಪಲ್ಲಾಗಿ ಇದೆ ಕೂಡ, ಕಷ್ಟ ಏನಿಲ್ಲ. ಒಂದ್ಸಲ ಟ್ರೈ ಮಾಡ್ಬೋದು. ಗ್ರ್ಯಾಂಡ್ ಸೀರೆಗೂ ಹಾಕ್ಬೋದು, ಸಿಂಪಲ್ ಸೀರೆಗೂ ಕೂಡ ಹಾಕ್ಕೊಳ್ಬೋದು. ಈ ಡಿಸೈನ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೊನೆಯವರೆಗೂ ನೋಡಿ. ಪ್ರೈಸ್ ವಿಡಿಯೋದಲ್ಲಿ ಮೆನ್ಷನ್ನು ಮಾಡಿದ್ದೀನಿ, ನಿಮಗೆ ನೋಡಿದರೆ ವಿಡಿಯೋ ಕೊನೆಯವರೆಗೂ ನಿಮಗೆ ಪ್ರೈಸ್ ಕೂಡ ಗೊತ್ತಾಗುತ್ತೆ. ಎಲ್ಲರೂ ಕೂಡ ಟ್ರೈ ಮಾಡಿ, ನೀವೇ ಹಾಕ್ಕೊಳ್ಬೋದು ನಿಮ್ಮ ಸೀರೆಗಳಿಗೆ. ತುಂಬ ಈಸಿಯಾಗಿದೆ. ಎಲ್ಲ ಆರ್ಚ್ಗೂ ಕೂಡ ಇದೇ ಥರನೇ ವರ್ಕ್ ಮಾಡಬೇಕು. ನಾನು ಈ ಆರ್ಚ್ಗೆ ಸಿಂಗಲ್ ಕುಚ್ಚು ಹಾಕಿ ನೋಡಿದೆ. ಸಿಂಗಲ್ ಕುಚ್ಚು ಹಾಕೋದಕ್ಕಿಂತ 3 ಕುಚ್ಚು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನಾನು ಅದನ್ನ ಈ ವಿಡಿಯೋ ಎಂಡಲ್ಲಿ ತೋರಿಸಿದ್ದೀನಿ, ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದರೆ ನಾನು ಯಾವ ಥರ ಡಿಸೈನ್ ಕಾಣಿಸುತ್ತೆ ಅಂತ ಕೂಡ ಹಾಕಿರ್ತೀನಿ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ಇವಾಗ ಲಾಸ್ಟಿಗೆ ನೋಡಿ, ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು 3 ಚೈನ್ ಹಾಕಿ ನಾವು ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. ಲಾಸ್ಟ್ ಮತ್ತು ಫಸ್ಟಿಗೆ 3 ಚೈನ್ ಹಾಕಿ 3 ಚೈನ್ ಹಾಕ್ಕೊಂಡು ಡಿಸೈನ್ ಆರ್ಚ್ನ ಎಂಡ್ ಮಾಡಬೇಕು. ಆವಾಗ ಆರ್ಚ್ ಅನ್ನೋದು ನೀಟಾಗಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ. ಇವಾಗ ಆರ್ಚ್ ಎಂಡ್ ಫಿನಿಶ್ ಆಯಿತಾ. ನೆಕ್ಸ್ಟ್ ಇವಾಗ 2 ಚೈನ್ ಗ್ಯಾಪಿಗೆ ಡೈರೆಕ್ಟಾಗಿ ಒಂದು ಸಿಂಗಲ್ ಕ್ರೋಶ, ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶ ಹಾಕಬೇಕು. ಒಂದು ಸಿಂಗಲ್ ಕ್ರೋಶ ಆಯ್ತು. ಇವಾಗ ಇನ್ನೊಂದು ಸಿಂಗಲ್ ಕ್ರೋಶ ಸೇಮ್ 2 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಇವಾಗ ಮತ್ತೆ ನೋಡಿ ಈ ಥರ ಕಾಣಿಸುತ್ತೆ, ನೀಟಾಗಿ ಬರುತ್ತೆ ಡಿಸೈನು. ನೆಕ್ಸ್ಟ್ ಇವಾಗ ಲಾಕ್ ಮೇಲೆ ಲಾಕ್ ಹಾಕಿ, ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಇವಾಗ ಕುಚ್ಚು ಕಟ್ಟೋದಕ್ಕೆ ನಾವು 3 ಚೈನ್ ಗ್ಯಾಪ್ನ ಕಂಟಿನ್ಯೂ ಮಾಡಬೇಕು. 3 ಚೈನ್ ಗ್ಯಾಪ್ ಒಳಗಡೆಯಿಂದ ಈ ಸ್ಟೆಪ್ಪಲ್ಲಿ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶ ವರ್ಕ್ ಮಾಡ್ಕೋಬೇಕು. ಚೈನ್ ಹಾಕಬಾರ್ದು. 3 ಚೈನ್ ಗ್ಯಾಪ್ ಒಳಗಡೆಯಿಂದ ಥ್ರೆಡ್ನ ತೊಗೊಂಡು ಸಿಂಗಲ್ ಕ್ರೋಶ ವರ್ಕ್ ಮಾಡಬೇಕು. 3 ಚೈನ್ ಗ್ಯಾಪಿಗೆ 3 ಸಿಂಗಲ್ ಕ್ರೋಶ ಮತ್ತು ಲಾಕ್ ಮೇಲೆ ಲಾಕ್ ಮಾಡಬೇಕು. ಲಾಕ್ ಮೇಲೆ ಲಾಕ್ ಹಾಕ್ಕೊಂಡು ಮತ್ತು 3 ಚೈನ್ ಗ್ಯಾಪ್ಗೆ 3 ಸಿಂಗಲ್ ಕ್ರೋಶ. ಇದೇ ಥರ ನೆಕ್ಸ್ಟ್ ಆರ್ಚ್ವರೆಗೂ ಕಂಟಿನ್ಯೂ ಮಾಡಿ ಇವಾಗ ಆರ್ಚ್ನ ಹಾಕ್ಬೇಕು. ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ದೀನಲ್ಲ ಅದೇ ಥರನೇ ಆರ್ಚ್ನ ಕಂಟಿನ್ಯೂ ಮಾಡಬೇಕು. ಈ ಸ್ಟೆಪ್ ಹಾಕಿದರೆ ಡಿಸೈನ್ ಫುಲ್ ಫಿನಿಶ್ ಆಗುತ್ತೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಇನ್ನೊಂದು 3 ಚೈನ್ ಗ್ಯಾಪ್ನ ಫಿನಿಶ್ ಮಾಡಿ ಇವಾಗ ನೆಕ್ಸ್ಟ್ 2 ಚೈನ್ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶ ಹಾಕ್ಕೊಂಡು ಆರ್ಚನ್ನ ಸ್ಟಾರ್ಟ್ ಮಾಡಬೇಕು. ನೋಡಿ ಇವಾಗ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು 2 ಚೈನ್ ಗ್ಯಾಪ್ಗೆ 2 ಸಿಂಗಲ್ ಕ್ರೋಶ, 2 ಸಿಂಗಲ್ ಕ್ರೋಶ ಹಾಕಿದ್ಮೇಲೆ ನೆಕ್ಸ್ಟ್ ಆರ್ಚ್ಗೆ ವರ್ಕ್ ಮಾಡಬೇಕು. ನೋಡಿ ಇವಾಗ ಆರ್ಚ್ ಕಂಟಿನ್ಯೂ ಮಾಡಬೇಕು. ಈ ಡಿಸೈನ್ ಎಲ್ಲ ಫಿನಿಶ್ ಆದಮೇಲೆ ಯಾವ ಥರ ಕಾಣಿಸುತ್ತೆ ಅಂತೇಳಿ ನೋಡೋಣ. ಈ ನಾನು ಡಿಸೈನ್ಗೆ ಬೀಡ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಫೈನಲ್ ಫಿನಿಶಿಂಗ್ ಈ ಥರ ಕಾಣಿಸುತ್ತೆ, ತುಂಬಾ ಚೆನ್ನಾಗಿದೆ. ನೋಡಿ ನಾನು ಸಿಂಗಲ್ ಕುಚ್ಚು ಕೂಡ ಹಾಕಿ ತೋರಿಸಿದ್ದೀನಿ. ಬೀಡ್ಸ್ ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು, ಆಪ್ಷನಲ್. ಸ್ಟಾರ್ಟಿಂಗ್ ಹಾಕೋದು ಒಂದು ಲೈನ್ ನಮಗೆ
ಟೈಮ್ ಕೂಡ ಮತ್ತು ಥ್ರೆಡ್ ಕೂಡ ಉಳಿತಾಯ ಆಗುತ್ತೆ. ನಾವು ಡೈರೆಕ್ಟ್ ಬೀಡ್ಸ್ನ ಡಿಸೈನ್ ಕಂಪ್ಲೀಟ್ ಆದಮೇಲೆ ಹಾಕೋದಕ್ಕೆ. ಆಮೇಲೆ ಬೀಡ್ಸ್ ಏನಾದ್ರು ಕಲರ್ ಶೇಡ್ ಆಯಿತು ಅಂತಂದರೆ ನೆಕ್ಸ್ಟ್ ಆ ಬೀಡ್ಸ್ ತೆಗೆದುಬಿಟ್ಟು ಬೇರೆ ಬೀಡ್ಸ್ ಕೂಡ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೋಡಿ 3 ಕುಚ್ಚು ಹಾಕಿದ ಮೇಲೆ ಈ ಥರ ಕಾಣಿಸುತ್ತೆ. ಸಿಂಗಲ್ ಕುಚ್ಚಿಗಿಂತ 3 ಕುಚ್ಚು ಹಾಕಿರೋದು ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಿಸುತ್ತೆ. ನೀವು ಎರಡೂ ಟ್ರೈ ಮಾಡಿ. ಸಿಂಪಲ್ಲಾಗಿ ಬೇಕಂದರೆ ಸಿಂಗಲ್ ಕುಚ್ಚು, ಸ್ವಲ್ಪ ಗ್ರ್ಯಾಂಡಾಗಿ ಬೇಕು ಅಂತಂದರೆ ನೀವು ತ್ರಿಬಲ್ ಕುಚ್ಚನ್ನ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಎರಡೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸಿಂಗಲ್ ಕುಚ್ಚು ಹಾಕೋಕ್ಕೆ 100 ಎಳೆ ತೊಗೊಂಡಿದ್ದೀನಿ, ಡಬಲ್ ಮಾಡಿದ್ರೆ 200 ಆಗುತ್ತೆ. ತ್ರಿಬಲ್ ಕುಚ್ಚು ಹಾಕೋಕ್ಕೆ 50 ಎಳೆ ತೊಗೊಂಡಿದ್ದೀನಿ, ಡಬಲ್ ಮಾಡಿದ್ರೆ 100 ಆಗುತ್ತೆ. ಯಾಕೆಂದರೆ 3 ಕುಚ್ಚು ಹಾಕಿರೋದ್ರಿಂದ ಕಡಿಮೆ ತೊಗೊಂಡ್ರೆ ಸಾಕು. ಈ ಡಿಸೈನ್ಗೆ ಪ್ರೈಸ್ ಅಂತಂದರೆ ಸಿಂಗಲ್ ಕುಚ್ಚು ಹಾಕಿದರೆ 600, ತ್ರಿಬಲ್ ಹಾಕಿದರೆ 800. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.